ಅಂತೂ ಮಳೆನಾಯ್ತು, ನನಗೆ ಅದೇ ಖುಷಿ. ಯಾಕಪ್ಪ ಅಂದ್ರೆ ರೈತರು ಖುಷಿಯಾಗಿದ್ರೆ ನಾವು ಖುಷಿ ಅಲ್ವಾ. ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಗ್ಗೆ ಬ್ರಷ್ ಮಾಡಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಮ್ಮೂರು ಬೆಳೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಂಗೆ ಚೆನ್ನಾಗಿದೆ ಅಲ್ವ ಅಂತ ನೋಡಿ ಲೈಕ್ ಕೊಡಿ. ಇಷ್ಟ ಆದರೆ ಬನ್ನಿ ಇವಾಗ ಬೆಳೆ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ತೊಗರೆ ಬೆಳೆ. ಇದು ತೊಗರೆ ಬೆಳೆ ಅಂತ ಬರೇನಿಲ್ಲ, ಯಾಕಪ್ಪ ಅಂದರೆ ಮಳೆ ಲೇಟಾಗಿ ಆದ್ದರಿಂದ ಮಳೆ ಈ ವರ್ಷ ಲೇಟಾಗಿ ಆಯಿತು. ಈ ವರ್ಷದ ಬೆಳೆ ಮಾತ್ರ ಸಖತ್ತಾಗಿ ಐತೆ ಅಂದ್ಕೊಂಡ್ರೆ ಸಖತ್ತಾಗಿಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ. ನಮ್ಮ ಕಡೆ ಇದೊಂದು ತೊಗರಿ ಬೆಳೆ, ಸಜ್ಜೆ ಬೆಳೆ ನಂಬ್ಕೊತಾರೆ. ತೊಗರಿಯನ್ನು ಕೈ ಕೊಟ್ಟರೆ ಪಾಪ ಎಲ್ಲಿಗೆ ಹೋಗ್ಬೇಕು ರೈತರು. ಈ ವರ್ಷ ಮಾತ್ರ ಬರಗಾಲ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಒಂದಿಷ್ಟು ಜನ ಸಜ್ಜೆ ನೋಡಿರೋದಿಲ್ಲ, ಸಜ್ಜೆ ತೋರಿಸ್ತೀನಿ ಬನ್ನಿ ಯಾವ ಥರ ಸಜ್ಜೆ ಅಂತ. ನಮ್ಮ ಕಡೆ ಜೋಳ ಹೆಂಗೇನೆ ಸಜ್ಜೆ ಹಂಗೆ ನಮಗೆ ಉತ್ತರ ಕರ್ನಾಟಕ ಮಂದಿಗೆ ಇದೇ ನಮಗೆ ಗಟ್ಟಿ ಫುಡ್ಡು, ಜೋಳ ಟೈಪು. ಬನ್ನಿ ಇವಾಗ ಅದನ್ನು ನೋಡೋಣ. ಸೊ ಇದೆ ಸಜ್ಜೆ. ಅಭಿಷೇಕ ಕಾರ್ಯಕ್ರಮ, ನಾಮಾವಳಿ, ಮಹಾಮಂಗಳಾರತಿ, ಮಹಾಪ್ರಸಾದ, ಪೂಜಾ ಪರೀಕ್ಷೆ ನೋಡ್ತಾ ಇರ್ಬೋದು. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬೆಳೆ ಕಡಿಮೆ ಇದೆ. ಯಾಕಪ್ಪ ಅಂದರೆ ಮಳೆ ಇಲ್ಲದ ಕಾರಣ ಈ ವರ್ಷ ಬೆಳೆ ಹೋಯ್ತು. ಅಂತೂ ಮಳೆನಾಯ್ತು, ನನಗೆ ಅದೇ ಖುಷಿ. ಯಾಕಪ್ಪ ಅಂದ್ರೆ ರೈತರು ಖುಷಿಯಾಗಿದ್ದರೆ ನಾವು ಖುಷಿ ಅಲ್ವಾ. ಹಾಗಾಗಿ ಇವತ್ತು ವಿಡಿಯೋ ಮಾಡೋ ಕಾರಣ ರೈತರು ಆ್ಯಂಡ್ ರೈತರ ಬಗ್ಗೆ ಮಾಡಿದ್ದು. ಮತ್ತು ಇವತ್ತಿನ ಬ್ಲಾಗ್ ಇಷ್ಟೇ ಅನ್ಕೊಂಬೇಡಿ, ಸ್ವಲ್ಪ ಮತ್ತೆ ಮುಂದೆ ಹೋಗೋಣ ಬನ್ನಿ. ಹಂಗೇನೆ ಏನೇನಿದೆ ನಮ್ಮೂರಲ್ಲಿ ಮಸೂದಿನೂ ಇದೆ, ಹಂಗೇನೆ ದುರ್ಗಮ್ಮನ ಗುಡಿನೂ ಇದೆ, ಹಂಗೆ ಸುಂಕ್ಲಮ್ಮನ ಗುಡಿನೂ ಇದೆ. ಫಸ್ಟ್ ಸ್ಟಾರ್ಟಿಂಗ್ಗೆ ಈ ಥರ ಕಾಣಿಸುತ್ತೆ. ಇನ್ನೂ ದೇವ್ರ ಜಗ್ಗಿದಾವೆ, ಮುಂದಿನ ಸತಿ ವಿಡಿಯೋ ಮಾಡಿದಾಗ ಹೇಳ್ತೇನೆ. ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನಿತ್ಯದ ವ್ಲಾಗ್ಸ್ ಬರ್ತವೆ. HD ಬ್ರೋ. ಹಂಗೆ ನನ್ನ ಗಾಡಿನ ಒರೆಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಹುಣ್ಣಿಮೆ, ಹಾಗಾಗಿ ಗಾಡಿನ ನಾವು ಹೆಂಗೆ ದಿನ ಅಲ್ಲಿ ಜಳಕ ಮಾಡ್ತೀವಿ ಹಂಗೇನೆ ಗಾಡಿನೂ ಹಸ್ನಾಗಿರ್ಬೇಕು, ಜಳಕ ಮಾಡಿಸ್ತಾ ಇರ್ಬೇಕು ಅಮಾವಾಸ್ಯೆ ಹುಣ್ಣಿಮೆಗೆ. ನಿಮಗೆ ಈ ಗಾಡಿ ಇಷ್ಟ ಆದ್ರೆ ಕಮೆಂಟ್ ಹಾಕಿ. ಹಂಗೇನೆ ಇದನ್ನ ತರ್ಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದೀನಿ ನಾನು. ಆಲ್ ಸಿಸ್ಟರ್ಸ್ ಹ್ಯಾಪಿ ರಕ್ಷಾ ಬಂಧನ. ಇವಳೆ ನನಗೆ ತಾಯಿಯು, ಮಮತೆ ಬಳ್ಳಿಯಾದರು ನನ್ನ ಉಸಿರ ದೇವಿಯು, ಬದುಕೆಲ್ಲ ನನ್ನ ಬಂಗಾರಿಗೆ. ನನ್ನಾಸೆ ಮಲ್ಲಿಗೆ ಬಂದಾಳಮ್ಮ, ನಮ್ಮೂರ ಜ್ಯೋತಿಯು ಇವಳೇ ನಮ್ಮ ಬಂಗಾರ.